ಅರ್ಪಿತಾ ಏನ್ ನೀವು ಯಾಕಮ್ಮ ಹೋರಾಟದ ಜಾಯ್ನ್ ಆಗಿದ್ದು, ಏನ್ ಮಾಡ್ಕೊಂಡಿರೋದು ನೀವು? ಸರ್ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಿದ್ದೀನಿ ಸರ್. ನಾನು ದಯಾನಂದ್ ಸಾಗರಲ್ಲಿ ಓದ್ತಿರೋದು. ಸೊ ಒಂದು ಸ್ಟೂಡೆಂಟ್ ಲೀಡರ್ ಆಗಿದ್ದೀನಿ. ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಕೂಡ ಇದ್ದೀನಿ. ನನ್ನ ಹೆಸರು ಅರ್ಪಿತಾ ಗ್ರೇಸಿ ಅಂತ. ಸೊ ನಾವು ಆಸ್ ಸ್ಟೂಡೆಂಟ್ಸ್ ಆಗಿ ಇದು ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂತ ಒಂದು ರೈಟ್. ನಾವು ಪ್ರೊಟೆಸ್ಟ್ ಮಾಡೋದಾಗಿರ್ಬೋದು, ನಮ್ಮ ರೈಟ್ ನಾವು ಕೇಳೋದಾಗಿರ್ಬೋದು, ಇದು ನಮ್ಮ ರೈಟ್ ಸರ್. ಅಂಡ್ ಇನ್ನೊಂದು ಎಲಿಮೆಂಟ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು ಇದರಲ್ಲಿ. ಪೊಲೀಸರಿಗೆ ಹೊಡೆದಿದ್ದಾರೆ ಅವರು 150-200 ಜನ ಪೊಲೀಸರು ಗಾಯ ಮಾಡಿಬಿಟ್ಟಿದ್ದಾರೆ. ಯಾರು ಈ ಗೂಂಡಾ ಎಲಿಮೆಂಟ್ಸ್ಗಳೆಲ್ಲ ಯಾರು ಇದರಲ್ಲಿ? ಪೊಲೀಸ್ ಅವರು. ಹಂಗಾದ್ರೆ ಪೊಲೀಸ್ ಅವರು ಹೊಡೆದಿಲ್ವಾ ಸರ್? ನಾವು ರಿಯಾಲಿಟಿನ ನೋಡಿದೀವಿ. ಮೇ ಬಿ ಜಾಸ್ತಿ ಮೀಡಿಯಾಸ್ ಅಲ್ಲಿ ಅದು ಕವರ್ ಆಗಿಲ್ಲ ಆಗಿರ್ಬೋದು. ಬಟ್ ನಮ್ಗೆ ರೀಲ್ಸ್ ಅಲ್ಲಿ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಡೆಲ್ಲಿಯಲ್ಲಿ ಇರುವಂತವ್ರು ಎಲ್ಲಾನು ಫೋಟೋಸ್ ಕಳ್ಸಿದ್ದಾರೆ. ಯಾರು ಹೊಡೆದಿದ್ದಾರೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. 12th ಕ್ಲಾಸ್ ಹುಡುಗರು, ಚಿಕ್ಕ ಹುಡುಗರು ಸರ್. ಅವ್ರು ಅಳ್ಕೊಂಡು, ಹುಡುಗಿರು ಕೂಡ ಅಳ್ಕೊಂಡು, ನಾನು ಸುಮ್ಮನೆ ಅಲ್ಲಿ ನಿಂತಿದ್ದೆ, ಸುಮ್ಮನೆ ಅಲ್ಲಿ ಕೂತಿದ್ದೆ, ನಾನು ಸುಮ್ಮನೆ ಬಂದು ಹೊಡೆದ್ರು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರು. ಹಂಗಾದ್ರೆ ಪೊಲೀಸ್ ಅವ್ರು ಅಂತಿದ್ದೀರಾ ಅಲ್ವಾ? ಏನ್ ಪ್ರೂಫ್ ಸರ್ ಅವ್ರು ಪೊಲೀಸ್ ಅಂತ? ನೇಮ್ ಬ್ಯಾಡ್ಜ್ ಕೂಡ ಇದ್ದಿಲ್ವಲ್ಲ ಅವ್ರಿಗೆ. ಈಗ ಜನತರ ರಿಯಾಲಿಟಿ ಏನಲ್ಲ ಅಲ್ಲಿ. ಇಲ್ಲಿಂದ ಒಬ್ರು ಪ್ರತಿಭಟನೆಗೆ ಹೋದ್ರು ಅಂತ ಅಂದ್ಕೊಳ್ಳಿ, ಅವ್ರು ಉಳ್ಕೊಳ್ಳೋಕೆ ಏನು ವ್ಯವಸ್ಥೆಯಲ್ಲಿ, ಅವ್ರಿಗೆ ಊಟದ ಕಥೆ ಏನು, ಅವ್ರಿಗೆ ಒಂದು ಟಾಯ್ಲೆಟ್ ಬೇಕು ಅದರ ಕಥೆ ಏನು, ಅವ್ರಿಗೆ ಚಳಿ ಆಯಿತು ಮಳೆ ಆಯಿತು, ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ನಾನು ನೋಡಿದ ಮಟ್ಟಕ್ಕೆ ರೋಡ್ನ ಡಿವೈಡರ್ಗಳು ಬರ್ತಾವಲ್ಲ, ಆ ಡಿವೈಡ್ರಲ್ಲಿ ಸ್ವಲ್ಪ ಹಳ್ಳ ಇದೆ, ಅಲ್ಲೂ ಮಲಗಿರೋರು ನಾವು ನೋಡಿದ್ದೀವಿ. ಅಲ್ಲಿ ಎಲ್ಲಂದ್ರೆ ಜಾಗ ಸಿಕ್ಕರೆ ಅಲ್ಲಿ ಮಲಗಿರೋರು ನೋಡಿದ್ದೀವಿ. ಅಂದರೆ ಜಂತರ್ ಮಂತರ್ ಅಂದರೆ ಏನೋ ಎಂಜಾಯ್ ಮಾಡೋ ಥರದಲ್ಲಿ ಹೊರಗಡೆ ಒಂದು ನರೇಟಿವ್ ಇದೆ ಅದ್ರ ಬಗ್ಗೆ. ರಿಯಾಲಿಟಿ ಏನು? ನಿಮ್ಮ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಅಲ್ಲಿ, ರಿಯಾಲಿಟಿ ಏನಂದ್ರದ್ದು? ಸರ್ ಇದು ಎಷ್ಟು ಮನ್ಸನ್ನ ಚೇಂಜ್ ಮಾಡಿದೆ, ಎಷ್ಟು ಎಮೋಷ್ನಲಿ ಎಫೆಕ್ಟ್ ಆಗಿದೆ ಸ್ಟೂಡೆಂಟ್ಸ್ಗೆ ಅಂತ ನಾವು ಈ ಮೂಮೆಂಟಿಂದ ತುಂಬ ತಿಳ್ಕೊಬೇಕಾಗಿದೆ. ಬಿಕಾಸ್ ಎಷ್ಟೋ ಸ್ಟೂಡೆಂಟ್ಸ್ ಲೈಕ್ ಐಫೈ ಲೈಫ್ ಬಿಟ್ಟು, ಅವ್ರ ಅಪ್ಪ ಅಮ್ಮ ಕೊಡೋ ಪಾಕೆಟ್ ಮನಿ ಬಿಟ್ಟು, ಸ್ಕೂಲ್ಸ್ ಕಾಲೇಜಸ್ ಎಲ್ಲಾನು ಬಿಟ್ಟು ಅಲ್ಲಿ ಲಾಠಿ ಏಟ್ ಓಡಿಸ್ಕೊಳಕ್ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಅವ್ರಿಗೆ ಹೇಳ್ತಾ ಇದ್ರು ಲೀಡರ್. ರೈನ್ ಡ್ಯಾನ್ಸ್ ಮಾಡಕ್ ಹೋಗಿದ್ದಾರೆ ಅಲ್ಲಿಗೆ, ಮಳೆಯಲ್ಲಿ ನೃತ್ಯ ಮಾಡಕ್ ಹೋಗಿದ್ದಾರೆ ಅಂತೆಲ್ಲ ಮಾತಾಡ್ತಾ ಇದ್ರು. ಹೌದು, ನಮ್ಗೆ ರೈನ್ ಡ್ಯಾನ್ಸ್ ಮಾಡಕ್ ವಂಡರ್ಲಾ ಈ ತರವಿಲ್ಲ, ನಮ್ಗೆ ಅದಕ್ಕೆ ಜಂತರ್ ಮಂತರಲ್ಲಿ ಇದೆ ಅಂತ ಹುಡ್ಕೊಂಡು ಹೋಗಿದ್ರು ಸರ್. ಅವ್ರು ಹೇಳೋರ್ಗಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಬಿಕಾಸ್ ಸ್ಟೂಡೆಂಟ್ಸ್ ಅಷ್ಟೊಂದು ಕಷ್ಟಪಟ್ಟು 3 ದಿವಸ ಊಟ ತಿಂಡಿ ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಅಂಡ್ ಇನ್ನೊಂದು ಅಲ್ಲಿ ನೋಡ್ಬೇಕು ನಾವು, ವಿರೋಧಿಗಳು, ಮೋದಿ ವಿರೋಧಿಗಳು, ದೇಶ ವಿರೋಧಿಗಳು ಆ ಕ್ಯಾಟಗರಿಲಿ ಫಿಟ್ ಆಗೋರ ನೀವೆಲ್ಲರೂ? ನೀವೆಲ್ಲ ಮೋದಿ ವಿರೋಧಿಗಳು, ದೇಶ ವಿರೋಧಿ ಶಕ್ತಿಗಳು, ನರೇಂದ್ರ ಮೋದಿ ಜಿ ಐ ಸ್ಟ್ಯಾಂಡ್ ವಿತ್ ಯು ಅಂತ ಸೋಷಿಯಲ್ ಮೀಡಿಯಾ ಬರುತ್ತಲ್ಲ, ನೀವೆಲ್ಲ ನರೇಂದ್ರ ಮೋದಿ ಜೊತೆಯಲ್ಲಿ ಸ್ಟ್ಯಾಂಡ್ ಆಗಿರೋರಲ್ವಾ? ಅವ್ರ ಜೊತೆಯಲ್ಲಿ ಆಪೋಸಿಟ್ ನಿಂತ್ಕೊಂಡಿರೋರು ಅಂತಾನ ನೀವೆಲ್ಲ? ಯಾರೇನೇ ಬರಲಿ, ಎಂಥ ಶಕ್ತಿಗಳೇ ಒಗ್ಗೂಡಲಿ, ಮೋದಿಜಿ ನಿಮ್ಮನ್ನು ನಾವು ಕೈ ಬಿಡಲ್ಲ ಅಂತ ಕೆಲವು ಪೋಸ್ಟ್ ಮಾಡ್ತಾರಲ್ಲ, ನೀವು ಆ ಜೊತೆಲಿರೋರ ಅದು ವಿರುದ್ಧ ಇರುವವರ ನೀವು ಅಂತ? ಸರ್ ನಾವು ಸ್ಟೂಡೆಂಟ್ಸ್ ಸರ್, ಆ್ಯಂಡ್ ಇದು ಡೆಮೊಕ್ರೆಟಿಕ್ ಲ್ಯಾಂಡ್. ಸೊ ಇದರಲ್ಲಿ ನಾವು ನ್ಯಾಯದ ಪರ ನಿಲ್ತೀವಿ. ಯಾರಾದರೂ ಜಸ್ಟಿಸ್ ಪರ ನಿಂತ್ಕೊಂಡ್ರು, ಯಾರು ಜಸ್ಟಿಸ್ ಮಾಡಿದ್ರು, ಯಾರು ಕರೆಕ್ಟ್ ಆಗಿರ್ತಾರೋ ಅವ್ರ ಪರ ನಾವು ಇರ್ತೀವಿ. ಯಾರು ಜಸ್ಟಿಸ್ ಮಾಡಿದ್ರು, ಮೋದಿ ಅಲ್ಲ ಯಾರೇ ಆಗಿರ್ಬೋದು. ವಯಸ್ಸಾಗಿರ್ಬೋದು ಅರ್ಪಿತಾ ಅವ್ರೆ, 78 ವಯಸ್ಸಾಗಿದೆ ಅವರು. ಆ ವಯಸ್ಸಲ್ಲಿ ಪಾಪ ಅವರು ಅರ್ಧರಾತ್ರಿಗಳೆಲ್ಲ ಬಂದು ರಾತ್ರಿ ಹೊತ್ತು ಅವರು ಈ ಥರ ಸ್ಟೂಡೆಂಟ್ಸ್ಗೋಸ್ಕರವಾಗಿ ಎಲ್ಲ ಪ್ರತಿಭಟನೆ ಮಾಡಿ ಯಾರನ್ನೂ ಬಿಡಲ್ಲ, ಇದರಲ್ಲಿ ಯಾರೇ ಇದ್ರು ಒಬ್ಬರನ್ನು ಬಿಡಲ್ಲ ಅಂತ ಹೇಳಿದ್ಮೇಲೂ ನೀವು ಪ್ರೊಟೆಸ್ಟ್ ಎಲ್ಲ ಕೈ ಬಿಡಬೇಕಲ್ವಾ ನೀವು? 78 ವಯಸ್ಸಾಗಿದೆ ಅವ್ರಿಗೆ. 78 ವಯಸ್ಸಾಗಿದ್ರೆ ಹೋಗಿ ಅವ್ರು ರೆಸ್ಟ್ ತಗೊಳ್ಳಿ ಸರ್. ಯೂತ್ಸ್ ಯಂಗ್ಸ್ಟರ್ಸ್ ಇದ್ದೀವಿ ನಾವು, ಆ ಪೊಸಿಷನ್ಗೆ ಬರೋಕ್ಕೆ ನಮ್ಗೆ ತಾಕತ್ತಿದೆ. ಜಾಸ್ತಿ ಸೈಂಟಿಸ್ಟ್ಗಳಾಗಿರ್ಬೋದು, ಎಜುಕೇಟೆಡ್ ಪೀಪಲ್ ಆಗಿರ್ಬೋದು, ನಾವು ಆ ಪೊಸಿಷನ್ಗೆ ಹೋಗೋ ತಾಕತ್ ನಮಗಿದೆ. ಅವರು ಹಂಗಾದ್ರೆ ಅಷ್ಟು ವಯಸ್ಸಾಗಿದೆ, ಅವ್ರಿಗೆ ರೆಸ್ಟ್ ತಗೋಬೇಕಂದ್ರೆ ಇಳೀಲಿ. ಇನ್ನೊಂದು ಮೇನ್ ಆಗಿ ಎಜುಕೇಷನ್ ಮಿನಿಸ್ಟರ್ ಯಾರಿಗೆ ಸರ್ ಬೇಕು? ಸ್ಟೂಡೆಂಟ್ಸ್ಗೆ ತಾನೆ. ಮತ್ತೆ ಅವ್ರು ಬೇಡ ಅಂತ ಇವಾಗ ಸ್ಟೂಡೆಂಟ್ಸೇ ವಾಯ್ಸ್ ರೇಸ್ ಮಾಡ್ತಿರ್ಬೇಕಾದ್ರೆ ಕೊಟ್ಬಿಟ್ರೆ ಎಲ್ಲ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತೆ ಅಂತ, ಇನ್ನೊಬ್ರು ಬಂದು ಕೂತ್ಕೊಂಡ್ಬಿಟ್ರೆ ಸಾಲ್ವ್ ಆಗ್ಬಿಡುತ್ತೆ ಅಂತ ನಾವು ಇನ್ನೊಂದು ಕರೆಕ್ಟ್ ಆಗಿರುವಂತ ಲೀಡರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್. ಇವಾಗ ಆಲ್ರೆಡಿ ನಮ್ಗೆ ಇಂಜಸ್ಟಿಸ್ ನಡೆದಿದೆ ಅಂತ ಇನ್ನೊಂದ್ಸತಿ ಇಂಜಸ್ಟಿಸ್ ನಡೆಯುತ್ತೆ ಅಂತ ನಾವು ಅನ್ಕೋತಿಲ್ಲ. ನಮ್ ಒಂದು ಹೋಪ್ ಇದೆ, ಅವರಾದ್ರೂ ಒಂದು ಕರೆಕ್ಷನ್ ಆಗುತ್ತೆ ಅನ್ನೋ ಹೋಪ್ ಇದೆ. ಅಟ್ಲೀಸ್ಟ್ ಇವಾಗಾದ್ರೂ ಒಂದು ಎಜುಕೇಟೆಡ್ ಪರ್ಸನ್, ಒಂದು ದೇಶದ ಪರವಾಗಿ ಥಿಂಕ್ ಮಾಡುವಂತ ಪರ್ಸನ್ ಬರ್ತಾರೆ ಅಂತ. ಅಂಡ್ ನಾವು ಇದೆಲ್ಲ ಮಾಡ್ತಿರೋದು ನಮ್ಗೇನು ಇದರಿಂದ ಲಾಭ ಇಲ್ಲ ಸರ್. ಬೆಳಗಿಂದ ನೈಟ್ ವರ್ಗು ಅಲ್ಲಿ ನಿಂತ್ಕೊಂಡ್ರೆ ತಲೆನೋವು ಬರುತ್ತೆ ಬಿಸಿಲಲ್ಲಿ. ಆಲ್ರೆಡಿ ನನ್ ತಲೆನೋವ್ತೈತೆ ಇವತ್ತು ಪ್ರೊಟೆಸ್ಟ್ ಮಾಡಿ ಬಂದು. ಜಾಸ್ತಿ ಕಿರ್ಚಿ ನಮ್ಮ ಲೀಡರ್ ನೋಡ್ಬೋದು, ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ. ನಮಗೂ ಹೆಲ್ತ್ ಇಶ್ಯೂಸ್ ಬರ್ತವೆ. ಗರ್ಲ್ಸ್ ಆಗಿ ನಾವು ಇಷ್ಟು ನಿಂತ್ಕೊಂಡು ನಾವು ಇದೆಲ್ಲ ಮಾಡ್ತಿದ್ದೀವಿ ಅಂದರೆ ನಮ್ಮ ದೇಶನ ಚೇಂಜ್ ಮಾಡೋಕ್ಕೆ, ನಮ್ಮ ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡೋಕ್ಕೆ. ಇವಾಗ ಮೇ ಬಿ ಅರ್ಪಿತಾ ಇಸ್ ಸ್ಟ್ರಾಂಗ್, ನಾನು ಫೈಟ್ ಮಾಡ್ತೀನಿ ನನ್ನ ಸೊಸೈಟಿಯಲ್ಲಿ. ನಾಳೆ ನನ್ನ ಮಕ್ಳು ಬಂದಾಗ ನಮ್ಮ ಜನ್ರೇಷನ್ಸ್ಗೆ ನಾವು ಎಂಥ ಸೊಸೈಟಿನ ಕೊಡ್ತಿದ್ದೀವಿ? ಅದಕ್ಕೋಸ್ಕರ ನಾವು ಈ ಪ್ರೊಟೆಸ್ಟ್ಗಳನ್ನ ಮಾಡ್ತಿದ್ದೀವಿ. ಆ್ಯಂಡ್ ಇನ್ನು ಮುಂದೆ ಕೂಡ ನಾವು ಬಿಡೋದಿಲ್ಲ ಸರ್, ಎಷ್ಟು ದೂರ ಆದರೂ ಮಾಡ್ತೀವಿ. ಭಗತ್ ಸಿಂಗ್ ಹೇಗೆ ಅವರು ರಕ್ತದಾನ ಮಾಡಿದ್ರು ನಾವು ನೋಡ್ಬೋದು, ಅಲ್ಲಿ ಜಂತರ್ ಮಂತರಲ್ಲಿ ತುಂಬ ಪ್ರಾಣ ಕಳ್ಕೊಂಡಿರೋ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಆ ಥರ ಪ್ರಾಣ ಬಿಡೋಕ್ಕೆ ಕೂಡ ರೆಡಿ ಇದ್ದೀವಿ ಸರ್. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ, ಸುಭಾಷ್ ಚಂದ್ರ ಬೋಸ್ ಹೇಳಿದ ಮಾತಿದು ಅಲ್ವಾ? ಅಲ್ಲೂ ರಕ್ತ ಚೆಲ್ಲಿದೆ. ಮತ್ತಷ್ಟು ಮಾತಾಡ್ತೀನಿ ನಾನು ಎಲ್ಲರನ್ನು ಕೂಡ. ಇದೇ ಡಿಬೇಟ್ ನಾನು ಕಂಟಿನ್ಯೂ ಮಾಡ್ತೀನಿ ಒಂದೇ ಒಂದು ಬ್ರೇಕ್ ಆದ್ಮೇಲೆ.